ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ತಾರಕಕ್ಕೇರ್ತಾ ಇದೆ. ಇರಾನ್ ಮೇಲಿನ ಭೀಕರ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ಖಮೇನಿ ಬಂಗಲೆಗೆ ಬಂದ್ ಅಪ್ಪಳಿಸಿತ್ತು ಅಮೆರಿಕ ಇಸ್ರೇಲ್ನ ಕ್ಷಿಪಣಿ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಈಗ ರಿಲೀಸ್ ಆಗಿದೆ. ನೋಡಿ, ನಿನ್ನೆ ಯಾವಾಗ ಅಲಿ ಖಮೇನಿ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಅಲ್ಲಿಲ್ಲ, ಸುರಕ್ಷಿತವಾಗಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಇತ್ತು. ಬಟ್ ಇಲ್ಲ, ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಖಮೇನಿ ಮೃತಪಟ್ಟಿರೋದು ದೃಢ ಆಗಿದೆ. ಭಯಾನಕ ಕ್ಷಿಪಣಿ ದಾಳಿಗೆ ಖಮೇನಿಯ ಮನೆ ಛಿದ್ರಗೊಂಡಿದೆ. ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ನ ವಿಡಿಯೋ ರಿಲೀಸ್ ಮಾಡಿದೆ. ನೋಡಿ, ಭಯಾನಕ ಕ್ಷಿಪಣಿ ದಾಳಿಗೆ ಖಮೇನಿ ಅವರ ಮನೆ ಛಿದ್ರ ಆಗಿದೆ. ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ನ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯ ಉದ್ವಿಗ್ನತೆ ತಾರಕಕ್ಕೇರ್ತಾ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಏನಿದೆ, ಇರಾನ್ ಮೇಲೆ ದಾಳಿಯನ್ನ ನಡೆಸಿದ ನಂತರ ಇರಾನ್ ಈಗ ಒಂದ್ ಕಡೆ ಪ್ರತೀಕಾರಕ್ಕೆ ಮುಂದಾಗಿದೆ. ಮತ್ತೊಂದ್ ಕಡೆ ಈಗ ನಿನ್ನೆ ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರು ಮನೆಯಲ್ಲೇ ಇದ್ರು, ಹತರಾಗಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಅವರ ಬಂಗಲೆ ಏನಿದೆ, ಖಮೇನಿ ಅವರ ಬಂಗಲೆ, ಅದರ ಮೇಲೆ ಕ್ಷಿಪಣಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅವರ ಮನೆ ಕಂಪ್ಲೀಟ್ ಆಗಿ ಛಿದ್ರ ಆಗಿದೆ. ಆ ಸಂದರ್ಭದಲ್ಲಿ, ಈ ದಾಳಿ ಆದಂಥ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ರು. ಬಟ್ ಆದರೆ ನಿನ್ನೆ ಎಲ್ಲ ಬೇರೆ ಥರದ ವಿಚಾರಗಳ ಚರ್ಚೆ ಆಗ್ತಾ ಇತ್ತು. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಇರಾನ್ ಮೇಲೆ ನಡೆದಂತಹ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆಯ ದಾಳಿಯಲ್ಲಿ ಅವರ ಬಂಗಲೆ ಹೇಗೆ ಛಿದ್ರ ಆಗಿದೆ ಅಂತೇಳಿ ಸಾಕಷ್ಟು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಒಂದಲ್ಲ ಒಂದು ವಿಡಿಯೋಗಳು, ಯಾಕಂತಂದರೆ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಈ ವಿಡಿಯೋಗಳು ಹೇಳ್ತಾ ಇದ್ದಾವೆ. ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಅಲ್ಲಿ ತಾರಕಕ್ಕೇರ್ತಾ ಇದೆ. ನೋಡಿ, ಈಗ ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಏನು ಜಂಟಿಯಾಗಿ ಕಾರ್ಯಾಚರಣೆ ಯುದ್ಧವನ್ನು ಆರಂಭ ಮಾಡಿದೆ. ಅದರ ಪರಿಣಾಮ ಏನೇನಾಗಿದೆ, ಎಲ್ಲೆಲ್ಲಿ ವಿಮಾನ ಹಾರಾಟಗಳು ರದ್ದಾಗಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಈಗ ಪ್ರತೀಕಾರಕ್ಕೆ ಮುಂದಾಗಿರುವಂಥ ವಿಚಾರದ ನಡುವೆನೇ ಈಗ ಇರಾನ್ ಮೇಲಿನ ಭೀಕರ ದಾಳಿಯ ವಿಡಿಯೋ ಸದ್ಯ ಬಿಡುಗಡೆಗೊಳಿಸಲಾಗಿದೆ. ಖಮೇನಿಯ ಬಂಗಲೆಗೆ ಹೇಗೆ ಅಮೆರಿಕ ಇಸ್ರೇಲ್ನ ಕ್ಷಿಪಣಿ ಬಂದು ದಾಳಿಯನ್ನು ನಡೆಸ್ತು, ಹೇಗೆ ಬಂದು ಅಟ್ಯಾಕ್ ಮಾಡ್ತು ಅನ್ನುವಂತಹ ವಿಡಿಯೋ ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ವಿಡಿಯೋ ಈಗ ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ನ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಯಾಕಂತಂದರೆ ಈಗ ಅಲ್ಲಿ ನಿನ್ನೆ ಯಾವಾಗ ಯುದ್ಧ ಆರಂಭ ಆಗುತ್ತೆ, ಯಾವಾಗ ಅಟ್ಯಾಕ್ ಮಾಡಿದ ನಂತರದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಆ ಯುದ್ಧದ ಭೀಕರತೆ ಹೇಗಿದೆ, ಅಲ್ಲಿ ಪ್ರತಿ ದಾಳಿಗಳು ಹೆಂಗೆ ನಡೀತಾ ಇದೆ ಅಂತೇಳಿ. ಯಾವಾಗ ಇಸ್ರೇಲ್ ಮತ್ತು ಅಮೆರಿಕ ನಿರಂತರವಾಗಿ ದಾಳಿಯನ್ನು ಮುಂದುವರಿಸುತ್ತೆ, ಅದರ ಪ್ರತೀಕಾರಕ್ಕೆ ಅಂತೇಳಿ ಇರಾನ್ ಕೂಡ ಮುಂದಾಗಿದೆ. ಬಟ್ ನಿನ್ನೆ ಒಂದು ವಿಚಾರ, ಖಮೇನಿಯವರು ಸೇಫ್ ಆಗಿದ್ದಾರೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇತ್ತು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ದಾಳಿ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಆ ಜಾಗದಲ್ಲಿ ಇರಲಿಲ್ಲ, ಅವರನ್ನು ಬೇರೆ ಜಾಗಕ್ಕೆ ಸುರಕ್ಷಿತವಾಗಿ ಶಿಫ್ಟ್ ಮಾಡಿದ್ದಾರೆ ಅಂತ. ಬಟ್ ಇಲ್ಲ, ಈ ದಾಳಿ ನಡೆದಂಥ ಸಂದರ್ಭದಲ್ಲಿ ಪಕ್ಕಾ ಅವರೇ ನಮ್ಮ ಟಾರ್ಗೆಟ್ ಅಂತೇಳಿ ಅಮೆರಿಕ ಏನು ಹಿಂದೆ ಕೂಡ ಅನೇಕ ಬಾರಿ ವಾರ್ನಿಂಗ್ ಕೊಟ್ಟಿದ್ರು. ಬಟ್ ಆ ಯಾವುದೇ ವಾರ್ನಿಂಗ್ಗಳಿಗೂ ಕೂಡ ಅಲಿ ಖಮೇನಿಯವರು ಡೋಂಟ್ ಕೇರ್ ಅಂದಿದ್ರು. ಬಟ್ ಇವತ್ತು ಅವರು ಏನು ಮುಂಚೆಯಿಂದಲೂ ಕೂಡ ಅಮೇರಿಕ ನಮ್ಮ ಫಸ್ಟ್ ಶತ್ರು ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಈಗ ಅವರಿಂದನೇ ಅವರು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಈಗ ಒಂದು ಕಡೆ ನೋಡಿ 50-50 ಅಂತಾರಲ್ಲ, ಹಾಗೆ
ಒಂದಷ್ಟು ಜನ ಅವರ ಸಾವಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ, ಶೋಕಾಚರಣೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಏನಿದ್ದಾರೆ ಅವರ ಸಾವನ್ನು ಸಂಭ್ರಮಿಸ್ತಾ ಇದ್ದಾರೆ. ಈ ಥರದ್ದೆಲ್ಲ ದೃಶ್ಯಗಳು ಈಗ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಯಾಕಂತಂದರೆ ಅವರ ಆಡಳಿತ ಏನಿದೆ, ಆ ಆಡಳಿತದ ವಿರುದ್ಧ ಯಾರ್ಯಾರು ಧ್ವನಿ ಎತ್ತುತ್ತಾ ಇದ್ರು ಅವರೆಲ್ಲರೂ ಕೂಡ ಒಂದು ರೀತಿ ಖುಷಿ ಪಡುವಂಥ ವಿಚಾರ ಅವರಿಗೆ. ಹಾಗಾಗಿ ಈ ಒಂದು ವಿಚಾರವನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಈಗ ಇರಾನ್ ಒಂದು ಕಡೆ ಪ್ರತೀಕಾರಕ್ಕೆ ಮುಂದಾಗಿದೆ. ಇದೆಲ್ಲದರ ನಡುವೆ ಆ ಅಟ್ಯಾಕ್ ನಡೆದಂಥ ಸಂದರ್ಭದಲ್ಲಿ ನಿನ್ನೆ ಅವರನ್ನು ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳ ಚರ್ಚೆ ಆಗ್ತಾ ಇತ್ತು. ಬಟ್ ಇಲ್ಲ, ಪಕ್ಕಾ ಟಾರ್ಗೆಟ್ ಮಾಡಿಕೊಂಡು ಕಾರ್ಯಾಚರಣೆ ನಡೆಸಿದ್ರಲ್ಲ, ಈಗ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಹೆಚ್ಚಿನ ಮಾಹಿತಿ ಏನು ಸಿಗ್ತಾ ಇದೆ ಈಗ? ಪ್ರಭು, ಏನೊಂದು ನಿನ್ನೆ ರಾತ್ರಿ ಮೊದಲಿಗೆ ಇರಾನ್ ಮೇಲೆ ದಾಳಿಯನ್ನು ಆರಂಭ ಮಾಡ್ತು ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಭಾರತೀಯ ಕಾಲಮಾನದಲ್ಲಿ. ಆ ನಂತರದಲ್ಲಿ ಅವರ ಮೊದಲ ಗುರಿಯಾಗಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಮತ್ತು ಇರಾನ್ ದೇಶದ ಪ್ರಮುಖ ಮಿಲಿಟರಿ ನೆಲೆಗಳು ಮತ್ತು ಕ್ಷಿಪಣಿ ನೆಲೆಗಳಾಗಿದ್ವು. ಈ ಪೈಕಿ ಏನೊಂದು ಬೇಗಾರಕ ಮಾಹಿತಿಯನ್ನು ಸಂಗ್ರಹ ಮಾಡಿಬಿಟ್ಟು ಮೊದಲಿಗೆ ಅಯಾತುಲ್ಲಾ ಖಮೇನಿ ಅವರನ್ನು, ಆನಂತರ ಇರಾನ್ನ ಅಧ್ಯಕ್ಷರಾಗಿರುವಂಥ ಮಸೂದ್ ಪೆಜಶ್ಕಿಯಾನ್ ಅವರ ನಿವಾಸವನ್ನು ಮತ್ತು ಇರಾನ್ ರಕ್ಷಣಾ ಸಚಿವರ ಮನೆಗಳನ್ನು ಟಾರ್ಗೆಟ್ ಮಾಡಿ ಒಂದು ದಾಳಿ ನಡೆಸಲಾಗಿತ್ತು. ಈ ಪೈಕಿ ಇರಾನ್ನ ಅಧ್ಯಕ್ಷ ಏನಿದ್ದಾರೆ ಪೆಜಶ್ಕಿಯಾನ್, ಅವರು ಬದುಕುಳಿದಿದ್ದಾರೆ. ಆದರೆ ಇರಾನ್ ರಕ್ಷಣಾ ಸಚಿವರು ಹತ್ಯೆಗೀಡಾದರು. ಆ ನಂತರ ನಡೆದ ದಾಳಿಯಲ್ಲಿ ಖಮೇನಿ ಹತ್ಯೆಗೀಡಾದರು. ಆ ಒಂದು ವಿಜುವಲ್ಸ್ನ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ದಾಳಿಯನ್ನು ಮಾಡಿದಂಥ ಒಂದು ಇಸ್ರೇಲ್ ವಾಯುಪಡೆ ಏನಿದೆ, ತನ್ನ ದಾಳಿಯ ವಿಡಿಯೋವನ್ನು ಸೆರೆ ಹಿಡಿದಿದೆ. ಆ ದಾಳಿಯ ಒಂದು ತೀವ್ರತೆ ಎಷ್ಟಿತ್ತು, ಆ ಒಂದು ಕಟ್ಟಡ ಮೊದಲು ಹೆಂಗಿತ್ತು, ಆ ನಂತರ ಹೆಂಗಾಯಿತು ಅನ್ನೋದರ ಒಂದು ಸಮಗ್ರ ಚಿತ್ರಣ ನೋಡ್ಬೋದಾಗಿದೆ. ಒಂದು ಅತ್ಯಂತ ಪ್ರಬಲವಾದ ಕ್ಷಿಪಣಿಗಳು ಮತ್ತು ಬಾಂಬ್ಗಳನ್ನು ಪ್ರಯೋಗ ಮಾಡಿ ಆ ಒಂದು ಇಡೀ ಕಟ್ಟಡವನ್ನೇ ಧ್ವಂಸ ಮಾಡಲಾಗಿದೆ. ಹೀಗಾಗಿ ಇಲ್ಲಿವರೆಗೂ ಅಯಾತುಲ್ಲಾ ಖಮೇನಿ ಅವರ ಮೃತದೇಹದ ಫೋಟೋಗಳು ಅಂತ ಇದುವರೆಗೂ ಯಾವುದು ಲಭ್ಯ ಆಗಿಲ್ಲ. ಕೆಲವೊಂದಷ್ಟು AI ಫೋಟೋಗಳು ಓಡಾಡ್ತಿರೋದನ್ನು ಹೊರತುಪಡಿಸಿದರೆ ಅಯಾತುಲ್ಲಾ ಖಮೇನಿ ಅವರ ಡೆಡ್ ಬಾಡಿ ಇದು ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಪ್ರೂವ್ ಮಾಡೋ ಅಂಥ ಯಾವುದೇ ಒಂದು ಇಮೇಜಸ್ ಇದುವರೆಗೂ ಓಡಾಡ್ತಿಲ್ಲ. ಆದರೆ ಅಯಾತುಲ್ಲಾ ಖಮೇನಿ ಅವರು ಮೃತಪಟ್ಟಿದ್ದಾರೆ ಅನ್ನೋದನ್ನು ಅಲ್ಲಿನ ಸರ್ಕಾರನೇ ಸ್ಪಷ್ಟನೆ ಪಡಿಸಿದೆ ಮತ್ತು ಇರಾನ್ನ ಅಧ್ಯಕ್ಷರ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಬಟ್ ಈ ಒಂದು ದಾಳಿ ಏನಿದೆ, ದಾಳಿಯ ತೀವ್ರತೆಯನ್ನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದು ಎಷ್ಟು ರೀತಿಯಾಗಿ ಮೊದಲಿಗೆ ಗ್ರೌಂಡ್ ಬೇಸ್ಡ್ ಬೇಹುಗಾರಿಕೆ ಏನಿದೆ, ಬೇಹುಗಾರಿಕಾ ಮಾಹಿತಿಯನ್ನು ಪಡೆದು ನಿಖರವಾಗಿ ನಡೆಸಿರುವಂಥ ದಾಳಿ ಇದು. ಇದೇ ಒಂದು ಸ್ಥಳದಲ್ಲಿ ಅಯಾತುಲ್ಲಾ ಖಮೇನಿ ಇದ್ದಾರೆ ಅಂತೇಳಿ. ಮತ್ತು ಈ ದಾಳಿನಲ್ಲಿ ಕೇವಲ ಖಮೇನಿ ಮಾತ್ರ ಅಲ್ಲ, ಮಗಳು, ಅಳಿಯ ಮತ್ತು ಓರ್ವ ಮಗ ಕೂಡ ಸಾವನ್ನಪ್ಪಿದ್ದಾನೆ. ಜೊತೆಗೆ ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಪ್ರಭು, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.